ನಮಸ್ಕಾರ ವೀಕ್ಷಕರೇ. ಸೊ ಇವತ್ತಿನ ರೀಡಿಂಗ್ ಯಾವ ಕುರಿತಾಗಿರುತ್ತೆ ಅಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿಯ ಮನಸ್ಸಿನ ಮಾತುಗಳು ಮತ್ತು ನಿಮ್ಮ ಸಿಚುವೇಶನ್ ಏನಾಗಿದೆ, ಫ್ಯೂಚರ್ನಲ್ಲಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್, ನೋ ಕಾಂಟ್ಯಾಕ್ಟ್ ಏನೇ ಆಗಿರಲಿ ಸಿಚುವೇಶನ್, ಆ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾನಿಲ್ಲಿ 2 ಫ್ಲವರ್ಸ್ನ ತೋರಿಸ್ತೀನಿ. 2ರಲ್ಲಿ ಒಂದನ್ನು ನೀವು ಮೈಂಡ್ನಲ್ಲಿ ಇಟ್ಕೋಬೇಕಾಗತ್ತೆ, ಆ ವ್ಯಕ್ತಿಯನ್ನು ನೆನೆಸ್ಕೊಂಡು. ಇಲ್ಲಿ 2 ಫ್ಲವರ್ಸ್ನ ತೋರಿಸ್ತಿದ್ದೀನಿ, 2ರಲ್ಲಿ ಒಂದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಯಾರು ಈ ಒಂದು ಫ್ಲವರ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನಿದೆ ಅಂತ ಹೇಳ್ತೀನಿ ಇವಾಗ. ಫಸ್ಟ್ ಅವರ ಮನಸ್ಸಿನ ಮಾತೇನಿದೆ, ಏನು ಹೇಳಬೇಕು ಅಂತ ಅವ್ರು ಅಂದ್ಕೊಂಡಿದ್ದಾರೆ, ಈ ವ್ಯಕ್ತಿ ನಿಮಗೆ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ. ಫಸ್ಟ್ ಐ ವಿಲ್ ಪಿಕ್ ಫ್ಯೂ ಕಾರ್ಡ್ಸ್, ಹಾಗೂ ನಿಮ್ಮ ರಿಲೇಷನ್ಶಿಪ್ ಕಂಡೀಷನ್ ಏನಾಗಿದೆ ಅಂತ ಕೂಡ ಹೇಳ್ತೀನಿ ಈ ವ್ಯಕ್ತಿ ಜೊತೆ. ಸೊ ಅವರ ಮನಸ್ಸಿನ ಮಾತು, ಮೈಂಡ್ ಮೆಸೇಜ್ ಏನಾಗಿದೆ ಅಂದರೆ, ಐ ಆಮ್ ಅವೇರ್ ದಟ್ ದೇರ್ ಇಸ್ ಮೋರ್ ಟು ಇಟ್ ದ್ಯಾನ್ ಮೀಟ್ಸ್ ದಿ ಐ. ಸೊ ನನಗೆ ಗೊತ್ತಿದೆ, ಈ ವ್ಯಕ್ತಿ ನಿಮಗೇನು ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಗೊತ್ತಿದೆ ಪ್ರಾಬ್ಲಮ್ಸ್ ಇದೆ, ಹಾಗೂ ಅದನ್ನ ನಾನು ಸರಿ ಮಾಡಬೇಕು. ಸ್ವಲ್ಪ ಟೈಮ್ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ಸ್ ಇದೆ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ನಲ್ಲಿ. ಯು ಸ್ಟಿಲ್ ಮೀನ್ ದ ವರ್ಲ್ಡ್ ಟು ಮೀ ಆ್ಯಂಡ್ ಐ ಟ್ರೂಲಿ ಕೇರ್ ಅಬೌಟ್ ಯು ಅಂತ ಹೇಳ್ತಾ ಇದ್ದಾರೆ. ಈಗಲೂ ನನಗೆ ನಿನ್ನ ಬಗ್ಗೆ ಅಷ್ಟೇ ಭರವಸೆ ಇದೆ, ಈಗಲೂ ನೀನು ನನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್ ಇದೆಯಾ ಅಂತ ಹೇಳ್ತಾ ಇದ್ದಾರೆ. ಇದು ಅವರ ಮನಸ್ಸಿನ ಮಾತುಗಳಾಗಿತ್ತು. ಈ ರಿಲೇಷನ್ಶಿಪ್ ಸಿಚುವೇಶನ್ ಏನಾಗಿದೆ ಅಂತ ಹೇಳ್ಬಿಡ್ತೀನಿ. ಒಬ್ಸೆಷನ್ ಬರ್ತಾ ಇದೆ, ಅದಾದ ನಂತರ ಎಕ್ಸ್ಪೆಕ್ಟೇಷನ್ ಬರ್ತಾ ಇದೆ, ಮತ್ತು ವಿಶ್ ಅಂತ ಬರ್ತಾ ಇದೆ. ಸೊ ಇಲ್ಲೇನಂದರೆ, ಪ್ಯಾಷನೇಟ್ಲಿ ಇನ್ ಲವ್ ವಿತ್ ಯು ಟುಡೇ ಟುಮಾರೋ ಆ್ಯಂಡ್ ಫಾರ್ ಎವರ್ ಅಂತ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ನಿಮ್ಮ ಕುರಿತಾಗಿ ಒಂದು ಯೋಚನೆ ಹೆಚ್ಚಾಗ್ತಾ ಇದೆ, ನೀವು ಬೇಕು ಅನ್ನೋ ಆಸೆನ ಹೆಚ್ಚು ಬೆಳೆಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇ ಬಿ ನಿಮ್ಮ ಪಿಕ್ಚರ್ಸ್ ನೋಡೋದಿರ್ಬೋದು, ಮೆಸೇಜಸ್ನ ನೋಡೋದಿರ್ಬೋದು. ಸೊ ಕಂಟಿನ್ಯೂಸ್ ಆಗಿ ನಿಮ್ಮ ಪ್ರೊಫೈಲ್ನ ಚೆಕ್ ಮಾಡೋದು, ಆ ಥರದ್ದೆಲ್ಲ ನಡೀತಾ ಇದೆ. ಸೊ ಕೈಂಡ್ ಆಫ್ ಒಬ್ಸೆಷನ್ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ಬರ್ತಾ ಇದೆ, ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಇನಿಷಿಯೇಟ್ ತೊಗೊಳ್ಳಿ ಅಥವಾ ನೀವು ಮೆಸೇಜ್ ಮಾಡಲಿ, ನೀವು ಎಫರ್ಟ್ಸ್ ಹಾಕಲಿ ಅಂತ ಈ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವೇಟಿಂಗ್ ಫಾರ್ ಯುವರ್ ರಿಪ್ಲೈ, ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ ಅಂತ ಅವ್ರು ನಿಮ್ಗೆ ಹೇಳ್ತಾರೆ. ನಾನು ನಿನ್ನ ರಿಪ್ಲೈಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ, ನಿನ್ನ ಮಾತುಗಳಿಗೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ವಿಶ್ ಬರ್ತಾ ಇದೆ, ಮೈ ಡೇ ಸ್ಟಾರ್ಟ್ಸ್ ವಿತ್ ಯುವರ್ ಸ್ಮೈಲ್, ಬಿ ಮೈನ್ ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರಿಲೇಷನ್ಶಿಪ್ನಲ್ಲಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೂ ಕೂಡ ಬಗೆಹರಿಯುತ್ತೆ ಅಂತ ಬರ್ತಾ ಇದೆ. ಹಾಗೂ ಇದು ಜನರಲ್ ರೀಡಿಂಗ್ ಆಗಿದೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಇದು ಕನೆಕ್ಟ್ ಆಗ್ತಾ ಇದೆ ಅಂದರೆ ನೀವು ಇದನ್ನು ಕನ್ಸಿಡರ್ ಮಾಡಿ. ಅದರ್ವೈಸ್ ದಟ್ಸ್ ಓಕೆ. ಇದು ನಿಮ್ಗೆ ಕನೆಕ್ಟ್ ಆಗ್ತಾ ಇಲ್ಲ ರೀಡಿಂಗ್ ಅಂದರೂ ಇಟ್ಸ್ ಫೈನ್. ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದು ನೀವು ಇಂಡಿವಿಜುವಲ್ ಆಗು ತೊಗೋಬಹುದು, ಟ್ಯಾರೋ ರೀಡಿಂಗ್ ಅಥವಾ ಕೌನ್ಸಿಲಿಂಗ್ ಸೆಷನ್ಸ್. ಸೊ ಅಕಾರ್ಡಿಂಗ್ ಟು ದಿಸ್ ರೀಡಿಂಗ್ ಇಲ್ಲೇನು ಬರ್ತಾ ಇದೆ ಅಂದರೆ, ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೆ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಖಂಡಿತವಾಗ್ಲೂ ಇದೆ, ಹಾಗೂ ಈಗೋ ಕೂಡ ಅಡ್ಡ ಬರ್ತಿರ್ಬೋದು ಈ ರಿಲೇಷನ್ಶಿಪ್ಗೆ. ನಿಮಗೆ ಇದು ರೆಸೊನೇಟ್ ಆಗ್ತಾ ಇದೆ, ಕನೆಕ್ಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ ಎಸ್ ಆರ್ ನೋ ಅಂತ. ಇದು ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಎಸ್, ಕನೆಕ್ಟ್ ಆಗ್ತಾ ಇಲ್ಲ ಅಂದರೆ ನೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಯಾರು ಈ ಒಂದು ಹೂವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಇವಾಗ ಮಾಡ್ತಾಯಿದ್ದೀನಿ. ಫಸ್ಟ್ ಅವರ ಮೈಂಡ್ ಮೆಸೇಜಸ್ ಏನಾಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಅವ್ರಿಗೇನು ಹೇಳಬೇಕು ಅನಿಸ್ತಾ ಇದೆ, ಅವ್ರ ಮನಸ್ಸಿನಲ್ಲಿ ಏನಿದೆ. ಸೊ ಅವರ ಮೈಂಡ್ ಮೆಸೇಜಸ್, ಅದಾದ ನಂತರ ಈ ರಿಲೇಷನ್ಶಿಪ್ ಸಿಚುವೇಶನ್ ಏನಾಗಿದೆ ಅಂತ ಹೇಳ್ತೀನಿ. ಇದು ಜನರಲ್ ರೀಡಿಂಗ್ ಆಗಿದೆ, ಕನೆಕ್ಟ್ ಆಗಬಹುದು, ಆಗದೇ ಇರ್ಬೋದು. ಬಟ್ ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರವಾಗಿ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ತಾರೆ ಎಲ್ಲರೂ. ಸೊ ಅವರ ಮೈಂಡ್ ಮೆಸೇಜಸ್ ಹೇಳ್ಬಿಡ್ತೀನಿ. ಅವ್ರಿಗೆ ನಿಮ್ಗೆ ಏನು ಹೇಳಬೇಕು, ನಿಮ್ಮ ಹತ್ರ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂದರೆ, ಐ ಆಮ್ ಅವೇರ್ ಐ ಹ್ಯಾವ್ ಕಾಸ್ಡ್ ಅ ಲಾಟ್ ಆಫ್ ಕೇಯಾಸ್ ಆ್ಯಂಡ್ ಪೇನ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾರೆ. ನನಗೆ ಗೊತ್ತಿದೆ ನಾನು ನಿಂಗೆ ತುಂಬ ಹರ್ಟ್ ಮಾಡಿದ್ದೀನಿ, ನನಗೆ ಗೊತ್ತಿದೆ ನಾನು ನಿಂಗೆ ನೋವು ಉಂಟು ಮಾಡಿದ್ದೀನಿ, ಹಾಗೂ ಕನ್ಫ್ಯೂಷನ್ ಹೆಚ್ಚು ಮಾಡಿದ್ದೀನಿ ನಿನ್ನ ರಿಲೇಷನ್ಶಿಪ್ನಲ್ಲಿ, ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಈ ವ್ಯಕ್ತಿ ನಿಮ್ಗೆ ಹೇಳ್ತಾ ಇದ್ದಾರೆ. ಯು ಆರ್ ದಿ ಓನ್ಲಿ ಒನ್ ದಟ್ ಮೇಕ್ಸ್ ಮೀ ಫೀಲ್ ದಿಸ್ ವೇ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇರುವ ಹಾಗೆ, ನೀವು ನಡ್ಕೊಳ್ಳುವ ಹಾಗೆ, ನೀವು ಪ್ರೀತಿ ತೋರಿಸೋದು, ಸಪೋರ್ಟ್ ತೋರಿಸುವ ಹಾಗೆ ಇನ್ಯಾರೂ ತೋರಿಸೋದಿಲ್ಲ ಅಂತ ಕೂಡ ಅವ್ರು ನಿಮ್ಗೆ ಹೇಳ್ತಾ ಇದ್ದಾರೆ. ಇದು ಅವರ
ಮನದಾಳದ ಮಾತಾಗಿತ್ತು, ಮೈಂಡ್ ಮೆಸೇಜಸ್. ಸೊ ಇಲ್ಲಿ ಫ್ಯೂಚರ್ ಏನಾಗ್ಬೋದು, ಅವರ ಇನ್ನು ಡೀಪರ್ ಲೆವೆಲ್ ಮೆಸೇಜಸ್ನ ಕೂಡ ನಿಮಗೆ ಚೆಕ್ ಮಾಡಿ ಹೇಳ್ತಿದ್ದೀನಿ. ಟ್ರಾವೆಲ್ ಬರ್ತಾ ಇದೆ, ಈ ವ್ಯಕ್ತಿಗೆ ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು ಅನ್ನೋ ಆಸೆ ಇದೆ. ಲಾಂಗ್ ಡ್ರೈವ್ ಹೋಗಬೇಕು ಹಾಗೂ ರಿಲೇಷನ್ಶಿಪ್ನಿಂದ ಬೆಳೆಸಬೇಕು ಅನ್ನೋ ಆಸೆ ಇದೆ. ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸ್ಟ್ರಾಂಗ್ಲಿ. ಪ್ರೆಷಿಯಸ್ ಅಂತ ಬರ್ತಿದೆ. ಐ ಆಮ್ ಸೋ ಬ್ಲೆಸ್ ಟು ಹ್ಯಾವ್ ಯು ಇನ್ ಮೈ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ನೀವು ಅವ್ರ ಲೈಫ್ನಲ್ಲಿರೋದು ಒಂಥರ ಪರಿಪೂರ್ಣತೆನ ತರುತ್ತೆ ಹಾಗೂ ಯು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ನಿಮ್ಮನ್ನು ಹೊರತುಪಡಿಸಿದ್ರೆ ಇನ್ಯಾರೂ ರೀಪ್ಲೇಸ್ ಮಾಡೋಕ್ಕಾಗಲ್ಲ, ನಿಮ್ಮನ್ನು ರೀಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಟ್ರೋಲ್ ಬರ್ತಾ ಇದೆ. ಯು ಆರ್ ಓನ್ಲಿ ಮೈನ್, ಬಿ ಇನ್ ಯೋರ್ ಲಿಮಿಟ್ಸ್. ಸೊ ಇವರಲ್ಲಿ ಇನ್ನೊಂದು ಭಾವನೆ ಏನಿದೆ ಅಂದರೆ ತುಂಬ ಡಾಮಿನೇಷನ್ ಇದೆ. ನಾನು ಹೇಳಿದಾಗೆ ನೀನು ಕೇಳಬೇಕು, ನಾನು ಏನು ಹೇಳ್ತೀನೋ ಅದನ್ನು ನೀನು ಮಾಡಬೇಕು, ಈ ಥರದ ಒಂದು ಆ್ಯಟಿಟ್ಯೂಡಿಂದನೇ ರಿಲೇಷನ್ಶಿಪ್ ಹಾಳಾಗಿದೆ. ಇದು ಅರಿವು ಅವ್ರಿಗೆ ಬರ್ತಾ ಇದೆ. ಮೇ ಬಿ ನಾನು ಓವರ್ ಆಗಿ ವರ್ತಿಸಿದ್ದೀನಿ ಅಂತ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಅಪಾಲಜಿ ಬರ್ತಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು ಅಕಸ್ಮಾತ್ ಈ ರಿಲೇಷನ್ಶಿಪ್ನಲ್ಲಿ ಕಾಂಟ್ಯಾಕ್ಟ್ ಇಲ್ಲ ಅಂದರೆ ಈ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಆದಷ್ಟು ಬೇಗ ಅಂತ ಹೇಳ್ಬೋದು. ವಿತಿನ್ 2 to 3 weeks ಅಪಾಲಜೈಸ್ ಅಂದರೆ ಅವರು ಕ್ಷಮೆ ಕೇಳ್ತಾರೆ ಅಂತ ತೋರಿಸ್ತಿದೆ. ಗಿವ್ ಯು ಒನ್ ಲಾಸ್ಟ್ ಚಾನ್ಸ್, ಐ ವಾಂಟ್ ಟು ಸಾರ್ಟ್ ಇಟ್ ಔಟ್ ಅಂತ ಹೇಳ್ತಾ ಇದ್ದಾರೆ. ನನಗೊಂದು ಲಾಸ್ಟ್ ಚಾನ್ಸ್ ಕೊಡು, ಎಲ್ಲ ಸರಿ ಮಾಡ್ಕೊಳ್ತೀನಿ, ನನಗೀಗಲೂ ನಂಬಿಕೆ ಇದೆ ಅನ್ನೋ ರೀತಿಯಾಗಿ ಮಾತಾಡ್ತಿದ್ದಾರೆ. ಸೊ ಪ್ರಾಬ್ಲಮ್ಸ್ ಇದೆ ಬಟ್ ಸಾರ್ಟ್ ಔಟ್ ಆಗುತ್ತೆ ಅಂತ ಬಂದಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೋದು. ಥ್ಯಾಂಕ್ ಯು ಸೋ ಮಚ್.